ಈಶನ ಸ್ತುತಿಸಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಾಧಾರಣ ಕಾಲ ಆರಾಧನಾ ವಿಧಿಯ 14ನೇ ಭಾನುವಾರವನ್ನು ಆಚರಿಸ್ತೇವೆ. ಇಂದು ಪ್ರಭು ಯೇಸು ತನ್ನ ಸ್ವಂತ ಊರಾದ ನಜರೇತಿಗೆ ಹೋದ ಆ ದೃಷ್ಟಾಂತವನ್ನು ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸಲಿಕ್ಕಿದ್ದೇವೆ. ಅವರನ್ನು ಕೆಲವರು ಸ್ವೀಕರಿಸಿದರು, ಆದರೆ ಅಲ್ಲಿದ್ದ ಹಲವಾರು ಮಂದಿ ಯೇಸುವನ್ನು ತಿರಸ್ಕರಿಸಿದರು. ಈ ಪೂಜೆಯ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು, ಯಾರೆಲ್ಲ ಈ ಪೂಜೆಯನ್ನು ವೀಕ್ಷಿಸುತ್ತಾ ಇದ್ದೀರಿ, ಯಾರೆಲ್ಲ ಯಾರಿಗೆ ವೀಕ್ಷಿಸಲು ಕೂಡ ಸಾಧ್ಯವಾಗಿದೆ, ಎಲ್ಲ ನಮ್ಮ ಕ್ರೈಸ್ತ ಕಥೋಲಿಕ ಜನರನ್ನು, ಅವರ ಕೋರಿಕೆಗಳನ್ನು, ಅವರ ಕಷ್ಟಗಳನ್ನು, ನೋವುಗಳನ್ನು ದೇವರ ಬಳಿಗೆ ಒಯ್ಯಲು ಇಚ್ಛಿಸುತ್ತೇನೆ. ನೀವೆಲ್ಲರೂ ನನ್ನೊಂದಿಗೆ ಸೇರಿ ನಮ್ಮ ಧರ್ಮಕ್ಷೇತ್ರಕ್ಕಾಗಿ, ನಮ್ಮ ಜನರಿಗಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ, ದೇವರ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುವವರಾಗಿ. ಈಗ ಒಂದು ಕ್ಷಣ ನಾವು ನಮ್ಮನ್ನೇ ಪರೀಕ್ಷಿಸಿ ನೋಡೋಣ. ಯೇಸುವನ್ನು ನಾವು ಮನಸ್ಸಾರೆ ಸ್ವೀಕರಿಸಿದ್ದೀವಿ ಅಥವಾ ತಿರಸ್ಕರಿಸಿದ್ದೀವಿ? ಹಲವಾರು ಬಾರಿ ನಾವು ತಿರಸ್ಕರಿಸಲಿಕ್ಕಿಲ್ಲ, ಆದರೆ ತಟಸ್ಥ ಭಾವನೆ ಹೊಂದಿಕೊಂಡಿರಬಹುದು. ಇದು ಯೇಸುವಿಗೆ ಇನ್ನಷ್ಟು ನೋವು ತರಬಹುದು. ಇದನ್ನು ನಾವು ಯೋಚಿಸೋಣ. ಯೇಸುವಿನ ಬೋಧನೆಯನ್ನು ಕೇಳಿ ನಾವು ತಟಸ್ಥರಾಗಿರುವುದು, ಅವರ ಪರವಾಗಿ ಕೂಡ ಅಲ್ಲ, ವಿರೋಧವಾಗಿ ಕೂಡ ಅಲ್ಲ. ಇಂಥ ನಮ್ಮ ಭಾವನೆಗಳನ್ನು ಮನಸ್ಸಿಗೆ ತಂದುಕೊಳ್ಳೋಣ. ನಾವು ಮಾಡಿದ ಎಲ್ಲ ಪಾಪಗಳು ಯೇಸುವನ್ನು ತಿರಸ್ಕರಿಸುವ ಪಾಪಗಳಾಗಿವೆ, ತಿರಸ್ಕರಿಸುವ ಘಟನೆಗಳಾಗಿವೆ ಎಂಬುದನ್ನಾಗಿ ಮನಸ್ಸಿಗೆ ತಂದುಕೊಂಡು ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮೆ ಯಾಚಿಸೋಣ ಹಾಗೂ ಶುದ್ಧ ಮನಸ್ಸುಳ್ಳವರಾಗಿ ದೇವರ ಕಡೆ ಸಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತನೇ ಪವಿತ್ರ ಮರಣನೆ, ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಅವನತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೆ ಏರಿಸಿದಿರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯ ಆನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಎಸೆಕಿಯಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ, ನರಪುತ್ರನೇ ಎದ್ದು ನಿಲ್ಲು, ನಿನ್ನ ಸಂಗಡ ಮಾತನಾಡಬೇಕು ಎಂದು ಹೇಳಿದರು. ಅವರ ಈ ಮಾತುಗಳನ್ನು ಕೇಳಿದ ಕೂಡಲೇ ದೇವರಾತ್ಮ ನನ್ನೊಳಗೆ ಸೇರಿ ನಾನು ಎದ್ದು ನಿಲ್ಲುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದ ಆತನ ನುಡಿಯನ್ನು ಚೆನ್ನಾಗಿ ಕೇಳಿದೆ. ಆತ ನನಗೆ ಹೀಗೆ ಹೇಳಿದನು: ನರಪುತ್ರನೇ, ನನಗೆ ವಿಮುಖರಾಗಿ ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲರ ಬಳಿಗೆ ನಿನ್ನನ್ನು ಕಳಿಸುವೆನು. ಆ ದಿನದವರೆಗೆ ಅವರು, ಅವರ ಪಿತೃಗಳು ನನ್ನನ್ನು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಆ ಸಂತಾನದವರು ನಾಚಿಕೆ ಕೆಟ್ಟವರು, ಹಠಗಾರರೂ ಆಗಿದ್ದಾರೆ. ನೀವು ಅವರಿಗೆ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ಎಂದು ನುಡಿ. ಅವರು ದ್ರೋಹಿ ವಂಶದವರು. ಒಂದು ವೇಳೆ ಕೇಳದೆ ಹೋದರೂ ಹೋಗಬಹುದು, ಕೇಳಿದರೂ ಕೇಳದೆ ಹೋದರೂ ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಕಾಣಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆನಾ ಪ್ರಭು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆನಾ ಪ್ರಭು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆ
ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆನು. ಸ್ವರ್ಗದಲ್ಲಿ ಆಸೀನನಾಗಿರುವ ಪ್ರಭು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ, ದಾಸಿಯ ಕಣ್ಣು ಯಜಮಾನಿಯತ್ತ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆನು. ನನ್ನ ಕಣ್ಣು ಸ್ವಾಮಿ ದೇವನತ್ತ, ಆತನ ಕೃಪಾ ಕಟಾಕ್ಷವನ್ನು ನಿರೀಕ್ಷಿಸುತ್ತ. ದಯೆ ತೋರು ಪ್ರಭು, ನಮಗೆ ದಯೆ ತೋರು. ಅತ್ಯಧಿಕವಾಗಿ ನಾವು ತಿರಸ್ಕೃತರು. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆನು. ಕಣ್ಣುಗಳನ್ನು ನಿನ್ನ ಕಡೆಗೆ ನಾ ಎತ್ತಿರುವೆನು. ಸಂತ ಪೌಲನು ಕೊರಿಂಥಿಯವರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನನಗೆ ತಿಳಿಸಲಾದ ಗಹನ ಸತ್ಯಗಳಿಂದ ನಾನು ಉಬ್ಬಿ ಹೋಗಿದ್ದ ಹಾಗೆ ನನ್ನ ದೇಹದಲ್ಲಿ ಶೂಲದಂತೆ ನಾಟಿರುವ ಬೇಲಿಯೊಂದನ್ನು ನನಗೆ ಕೊಡಲಾಯಿತು. ನಾನು ಅಹಂಕಾರ ಪಡದ ಹಾಗೆ ಇದು ನನ್ನನ್ನು ತಿವಿದು ಸೈತಾನನ ದೂತನಂತೆ ಕಾಡಿಸುತ್ತಿತ್ತು. ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲೆಂದು ನಾನು 3 ಸಾರಿ ಪ್ರಭುವಿನಲ್ಲಿ ಬೇಡಿಕೊಂಡೆ. ಅದಕ್ಕವರು, ನನ್ನ ಕೃಪಾವರವೇ ನಿನಗೆ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿಯೇ ಎಂದು ಹೇಳಿದರು. ಕ್ರಿಸ್ತ ಯೇಸುವಿನ ಶಕ್ತಿ ನನ್ನಲ್ಲಿ ನೆಲೆಸುವಂತೆ ನನ್ನ ನಿಶಕ್ತಿಯನ್ನು ಕುರಿತು ಮತ್ತಷ್ಟು ಹೆಮ್ಮೆ ಪಡುತ್ತೇನೆ. ದುರ್ಬಲತೆಗಳನ್ನು, ದುರ್ವ್ಯವಸ್ಥೆಗಳನ್ನು, ಮಾನ ನಷ್ಟದಲ್ಲೂ, ಕಷ್ಟ ಹಿಂಸೆಗಳಲ್ಲೂ, ಆಪತ್ತು ವಿಪತ್ತುಗಳಲ್ಲೂ ನಾನು ಕ್ರಿಸ್ತ ಯೇಸುವಿನ ನಿಮಿತ್ತ ಸಂತುಷ್ಟನಾಗಿದ್ದೇನೆ. ನಾನು ಬಲಶಾಲಿಯಾಗಿರುವುದು ಬಲಹೀನನಾಗಿರುವಾಗಲೇ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದಿರು. ನಾನು ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು.
ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸಿಮೋನ ಇವರ ಸಹೋದರರಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ? ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದರು. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕೀತು, ಆದರೆ ಸ್ವಗ್ರಾಮದಲ್ಲಿ, ಸ್ವಜನರಲ್ಲಿ, ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರು ಅಲ್ಲಿ ಮಾಡಲಿಲ್ಲ. ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಅಚ್ಚರಿಯಾಯಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸುವಿನ ಜೀವನದ ಒಂದು ಕಹಿ ಅನುಭವ. ಅವರ ಹುಟ್ಟೂರು ಬೆತ್ಲೆಹೇಮ್, ಆದರೆ ಬೆಳೆದ ಊರು ನಜರೇತ್. ಮತ್ತು ನಜರೇತಿನಲ್ಲಿ ಬೆಳೆದು ದೊಡ್ಡವರಾದ ಯೇಸು ಇವಾಗ ತನ್ನ ತಾಯಿಯನ್ನು ಬಿಟ್ಟು ಹೋಗಿರುತ್ತಾರೆ. ಬೇರೆ ಬೇರೆ ಊರುಗಳಲ್ಲಿ ಅವರು ದೇವರ ವಾಕ್ಯವನ್ನು ಅಥವಾ ಸ್ವರ್ಗ ಸಾಮ್ರಾಜ್ಯವನ್ನು ಜನರಿಗೆ ಬೋಧನೆ ಮಾಡುತ್ತಿರುವ ವೇಳೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದು ಎಲ್ಲ ಜನರಿಗೆ ಗೊತ್ತಾಗಿತ್ತು. ನಜರೇತಿನಲ್ಲಿ ಇದ್ದ ಜನರಿಗೆ ಕೂಡ ಗೊತ್ತಾಗಿತ್ತು. ಈಗ ಯೇಸು ಬಹುದಿನಗಳ ನಂತರ ಎಲ್ಲ ಕಡೆ ಸ್ವರ್ಗ ಸಾಮ್ರಾಜ್ಯದ ವಿಷಯವಾಗಿ ಬೋಧನೆ ಮಾಡಿ ತನ್ನ ಸ್ವಂತ ಊರಿಗೆ ಬರುತ್ತಾರೆ. ಪ್ರಿಯರೇ, ಸ್ವಂತ ಊರಿಗೆ ಬಂದಾಗ ಆ ಊರಿನ ವಾಡಿಕೆಯಂತೆ ಪ್ರಾರ್ಥನಾ ಮಂದಿರದಲ್ಲಿ ಜನ ವಾಕ್ಯ ಹೇಳುತ್ತೆ ಕಿಕ್ಕಿರಿದು ನೆರೆದಿದ್ದರು. ಯಾಕೆಂದರೆ ಯೇಸು ಬಂದಿದ್ದಾರೆ ಎಂಬುದು ಅವರ ಮನಸ್ಸಿಗೆ ಬಂದಿರಬೇಕು. ಯೇಸು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಸ್ವರ್ಗ ಸಾಮ್ರಾಜ್ಯದ ಬೋಧನೆ ಕೊಡ್ತಾ ಇದ್ದಾರೆ ಎಂಬುದು ಅವರಿಗೆ ಕೇಳ ಬಂದಿತ್ತು. ಆದ್ದರಿಂದ ಅವರೆಲ್ಲರೂ ಅಲ್ಲಿ ನೆರೆದಿದ್ದಾರೆ. ಯೇಸು ಅಲ್ಲಿ ಬಂದರು ಮತ್ತು ಬೋಧನೆ ಮಾಡಿದರು, ದೇವರ ವಾಕ್ಯವನ್ನು ಸಾರಿದರು. ಅವರ ಅದ್ಭುತವಾದ ಪ್ರಬೋಧನೆಯನ್ನು ಕೇಳಿ ಜನರೆಲ್ಲರೂ ಬೆರಗಾದರು. ಒಂದರ ನಂತರ ಒಂದೊಂದಾಗಿ ಅವರು ಪ್ರಶ್ನಿಸುತ್ತಾರೆ, ಇವನಿಗೆ ಇದೆಲ್ಲ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂತಾದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮತ್ತು ಸಹೋದರರು ನಮ್ಮ ಜೊತೆ ಇಲ್ಲವೇ? ಹೀಗೆಲ್ಲ ಪ್ರಶ್ನಿಸಿದರು ಮಾತ್ರವಲ್ಲ, ತಾತ್ಸಾರ ಮಾಡಿದರು, ಯೇಸುವನ್ನು ತಿರಸ್ಕರಿಸಿದರು. ಪ್ರಿಯರೇ, ಯಾಕಾಗಿ ತಿರಸ್ಕರಿಸಿದರು? ಆತ ತಮ್ಮವರಲ್ಲಿ ಒಬ್ಬನು, ಆತ ಒಬ್ಬ ಬಡಗಿಯ ಮಗನು. ಆತನ ವಾಕ್ಯಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಅವನು ಎಲ್ಲಿಂದ ಬಂದವನು ಇದೆಲ್ಲವನ್ನು ನೋಡಲಿಕ್ಕೆ ಆರಂಭಿಸಿದರು. ಇಷ್ಟು ಮಾತ್ರವಲ್ಲ, ಯೇಸುವನ್ನು ಅವರು ತಿರಸ್ಕರಿಸಿದರು. ಆದರೆ ತಿರಸ್ಕರಿಸಲ್ಪಟ್ಟ ಯೇಸು ಇವತ್ತು ಜಗತ್ತನ್ನೇ ಆಳುತ್ತಾರೆ. ಬಡಗಿಯ ಮಗ, ಅವರ ಬಾಯಿಂದ ಬಂದ ಮಾತುಗಳು ಇವತ್ತು ಕೂಡ ಜಗತ್ ಪ್ರಸಿದ್ಧವಾಗಿವೆ. ಲೋಕದಲ್ಲಿ ಎಲ್ಲ ಕಡೆ ಜನರು ಯೇಸುವಿನ ವಾಕ್ಯಗಳಿಗೆ ಬೆರಗಾಗುತ್ತಾರೆ, ಆಶ್ಚರ್ಯಭರಿತರಾಗುತ್ತಾರೆ. ಸತ್ಯವಾದುದನ್ನೇ ಯೇಸು ಬೋಧಿಸುತ್ತಾರೆ ಎಂಬುದನ್ನಾಗಿ ಜನ ತಿಳಿಕೊಂಡು ಇವತ್ತು ಕೂಡ ಜನ ಎಲ್ಲ ಕಡೆ ದೇವರ ವಾಕ್ಯಕ್ಕಾಗಿ, ಯೇಸುವಿನ ಬಾಯಿಂದ ಬರುವ ವಾಕ್ಯಗಳನ್ನು ಆಲಿಸುವುದಕ್ಕಾಗಿ ಜನ ಸೇರಿಕೊಳ್ಳುತ್ತಾರೆ. ಪ್ರಿಯರೇ,
ಯೇಸುವಿಗೆ ತಿರಸ್ಕಾರ ಇದು ಮೊದಲನೇ ಬಾರಿ ಅಥವಾ 1ನೇ ಬಾರಿ ಅಲ್ಲ. ಯೇಸುವನ್ನು ತಿರಸ್ಕರಿಸಿದ ಅನೇಕ ಘಟನೆಗಳನ್ನು ಅವರ ಜೀವನದಲ್ಲಿ ನಾವು ನೋಡ್ತೀವಿ. ಅವರ ಪರವಾಗಿ ಮಾತನಾಡಿದ ಪೇತ್ರ, ಯಾರು ನಿಮ್ಮನ್ನು ತಿರಸ್ಕರಿಸಿದರು, ನಾನಂತೂ ನಿಮ್ಮನ್ನು ಖಂಡಿತ ಬಿಟ್ಟು ಬಿಡಲಾರೆ, ನಿಮಗಾಗಿ ಪ್ರಾಣ ಕೊಡಲು ಕೂಡ ಸಿದ್ಧನಿದ್ದೇನೆ ಎಂದು ಹೇಳಿದ ಯೇಸುವನ್ನು ಬಂಧಿಸುವಾಗ ಆತನು ಓಡಿ ಹೋಗ್ತಾನೆ. ಶಿಷ್ಯರೆಲ್ಲ ಓಡಿ ಹೋಗ್ತಾರೆ. ಯೇಸು 3 ಬಾರಿ ಪೇತ್ರನು 3 ಬಾರಿ ಯೇಸುವನ್ನು ತಿರಸ್ಕರಿಸ್ತಾನೆ. ಯೇಸುವಿಗೆ ತಿರಸ್ಕಾರ ಜನರಿಂದ, ಫರಿಸಾಯರಿಂದ, ಶಾಸ್ತ್ರಿಗಳಿಂದ, ಅವರ ಯಹೂದಿ ಮುಖಂಡರಿಂದ ಮತ್ತು ಯೇಸುವಿಗೆ ವಿಚಾರಣೆಗೊಳಪಡಿಸಿದರು. ತಪ್ಪು ಮಾಡಿದ ಯೇಸುವಿಗೆ ಶಿಲುಬೆಗೇರಿಸಿದರು. ಅದಕ್ಕಿಂತ ಮುಂಚಿತವಾಗಿ ಯೇಸುವಿಗೆ ಹೊಡೆದರು, ಕೆನ್ನೆಗೆ ಹೊಡೆದರು, ಕೊರಡೆ ಏಟು ಹೊಡೆದರು, ಅವರ ಮೈ ಮೇಲೆ ಉಗುಳಿದರು, ತುಂಬ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರು. ಆನಂತರ ಅವರಿಗೆ ಶಿಲುಬೆ ಮರಣ. ಲೋಕವೇ ಈ ಮೂಲಕವಾಗಿ ಯೇಸುವನ್ನು ತಿರಸ್ಕರಿಸಿದರು. ಅವರು ತಮ್ಮವರ ಬಳಿಗೆ ಬಂದರು, ದೇವರ ವಾಕ್ಯ ಹೇಳುತ್ತೆ, ಆದರೆ ತಮ್ಮವರೇ ಅವರನ್ನು ತಿರಸ್ಕರಿಸಿದರು. ಆದರೆ ಪ್ರಿಯರೇ, ಈ ಇವತ್ತಿನ ವಾಕ್ಯ ಏನು ಹೇಳುತ್ತೆ? ಯೇಸು ಪ್ರವಾದಿಗಳಲ್ಲಿ ಒಬ್ಬ ಶ್ರೇಷ್ಠ ಪ್ರವಾದಿ, ದೇವರ ಪುತ್ರ. ಇದಕ್ಕಿಂತ ಮುಂಚಿತವಾಗಿ 1ನೇ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ, ಎಸೇಕಿಯೇಲ್ ಪ್ರವಾದಿ ಆ ಜನರು ಅವರ ಶಿಕ್ಷೆಗೆ, ಅವರ ತಪ್ಪಿಗೆ ಅನುಗುಣವಾಗಿ ಶಿಕ್ಷೆಗೆ ಒಳಪಟ್ಟಿರುವಾಗ ದೇವರು ಎಸೇಕಿಯೇಲ್ ಪ್ರವಾದಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ಬಲಪಡಿಸ್ತೇನೆ, ನೀನು ದೇವರ ವಾಕ್ಯ ಅವರಿಗೆ ಸಾಕು. ಆ ಜನ ಎಂಥವರು ಅಂತ ದೇವರು ಎಸೇಕಿಯೇಲನಿಗೆ ಹೇಳ್ತಾರೆ, ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರೆ. ನೀನು ಅವರಿಗೆ ಸರ್ವೇಶ್ವರನಾದ ದೇವರೇ ಇಂತೆನ್ನುತ್ತಾರೆ ಎಂದು ನುಡಿ. ಅವರು ದ್ರೋಹಿ ವಂಶದವರು, ಒಂದು ವೇಳೆ ಕೇಳದೆ ಹೋಗಬಹುದು, ಕೇಳಿದ್ರೂ ಕೇಳದೆ ಹೋದರು. ಒಬ್ಬ ಪ್ರವಾದಿ ತಮ್ಮ ಮಧ್ಯೆ ಇದ್ದಾರೆ ಎಂಬುದನ್ನು ಅವರು ಗ್ರಹಿಸಿಕೊಳ್ಳಲಿ. ಮತ್ತು ಎಸೇಕಿಯೇಲ್ ಪ್ರವಾದಿ ಯಾರಿಗೂ ಹೆದರದೆ ದೇವರ ವಾಕ್ಯವನ್ನು ಇದ್ದ ಹಾಗೆ ಸಾರುತ್ತಾನೆ. ಇವತ್ತಿನ ಶುಭ ಸಂದೇಶದಲ್ಲಿ ದೇವರ ಪುತ್ರ ಪ್ರಭು ಯೇಸು ಕ್ರಿಸ್ತರು ಪ್ರವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠ ಪ್ರವಾದಿ. ದೇವರ ವಾಕ್ಯದಂತೆ ತನ್ನ ಸ್ವಂತ ಊರಿಗೆ ಬರುತ್ತಾರೆ ಮತ್ತು ತನ್ನ ಸ್ವಂತದವರೇ ಅವರನ್ನು ತಿರಸ್ಕರಿಸುತ್ತಾರೆ. ಪ್ರಿಯರೇ, ಇವತ್ತಿನ ವಾಕ್ಯ ನಮಗೆ ಅನೇಕ ವಿಷಯಗಳ ಬಗ್ಗೆ ಯೋಚಿಸಲು ಕರೆ ನೀಡುತ್ತದೆ. ಮೊದಲನೇದಾಗಿ, ನಮ್ಮ ಜೀವನದಲ್ಲಿ ಯೇಸುವಿನ ಬಗ್ಗೆ ನಮ್ಮ ನಂಬಿಕೆ ಏನು? ನಾವು ಅವರನ್ನು ಸ್ವೀಕರಿಸಿದವರ ಅಥವಾ ಅವರನ್ನು ತಿರಸ್ಕರಿಸಿದವರು? ಪೂಜೆಯ ಆರಂಭದಲ್ಲಿ ಹೇಳಿದೆ, ತಿರಸ್ಕರಿಸಿದವರು ಅಲ್ಲದಿದ್ದರೂ ಅನೇಕ ಬಾರಿ ನಾವು ತಟಸ್ಥ ಭಾವನೆ ಹೊಂದಿದವರು, ಇಂಡಿಫರೆಂಟ್ ಅಂತ ಹೇಳ್ತೇವೆ. ಯೇಸು ಏನೇ ಹೇಳಿ, ಆದರೆ ಇವಾಗ ನನಗೆ ಏನು ಅನುಕೂಲ ಅದನ್ನು ನಾನು ಮಾಡ್ತೇನೆ. ಇದು ತುಂಬ ನೋವು ತರುತ್ತದೆ. ನಮಗೆ ಯಾರಾದರೂ ಮಿತ್ರರು ಇದ್ದರೆ ಅವರು ನಮಗೆ ಅವಾಗಲೂ ಒಂದು ಮೆಸೇಜ್ ಕಳಿಸಿಲ್ಲ ಅಥವಾ ಪತ್ರ ಬರೆದಿಲ್ಲ ಅಥವಾ ಫೋನ್ ಮಾಡಿಲ್ಲ ಅಂದರೆ ಇವನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ನಾವು ಹೇಳ್ತೀವಿ. ನಿಧಾನವಾಗಿ ಪ್ರೀತಿಯನ್ನು ಕಳ್ಕೊಳ್ತೇವೆ. ತುಂಬ ಥಿಕ್ ಫ್ರೆಂಡ್ಸ್ ಅಂತ ಹೇಳ್ತೇವೆ ಮತ್ತು ಕೆಲವು ದಿನಗಳಲ್ಲಿ ಆ ಫ್ರೆಂಡ್ಶಿಪ್ ಕಡಿತು ಹೋಗ್ತದೆ, ಗೆಳೆತನ ಇರುವುದಿಲ್ಲ. ಮತ್ತು ನಮ್ಮೊಳಗೆ ಯಾವ ಭಾವನೆ ಇರ್ತದೆ, ಈತನಿಗಾಗಿ ನಾನು ಎಷ್ಟೆಲ್ಲ ಮಾಡಿದೆ, ಆದರೆ ಈತ ನನ್ನ ಎಲ್ಲ ಒಳ್ಳೆಯ ಸೇವೆಯನ್ನು, ಒಳ್ಳೆಯ ಉಪಕಾರಗಳನ್ನು ಮರೆತು ಬಿಟ್ಟಿದ್ದಾನೆ, ತಿರಸ್ಕರಿಸಿದ್ದಾನೆ ಎಂಬ ನೋವು ನಮ್ಮೊಳಗೆ ಆಗ್ತದೆ. ಇನ್ನು ಕೆಲವರಿಗೆ ತಿರಸ್ಕಾರದ ಅನುಭವ ಕುಟುಂಬದೊಳಗೆ ಬರ್ತದೆ. ಪ್ರಿಯರೇ, ಕುಟುಂಬದಲ್ಲಿ ಕೆಲವೊಂದು ಸಲ ನಾವು ಇಂಥ ಅನುಭವ ಪಡೆಯುತ್ತೇವೆ. ಪತಿ ಪತ್ನಿಯನ್ನು ತಿರಸ್ಕರಿಸುವುದು, ಆ ನೋವನ್ನು ಸಹಿಸಲಾರದೆ ವರ್ಷಗಟ್ಟಲೆ
ಹೆಣ್ಮಗಳು ಪತ್ನಿಯಾದವಳು ಕೊರಗುತ್ತಾ ಇರ್ತಾರೆ. ಯಾಕೆಂದರೆ ಪತಿಗೆ ತನ್ನ ಶರೀರ ಬೇಕು, ಆದರೆ ಆತನನ್ನು ನಿಜವಾಗಿ ಪ್ರೀತಿಸುತ್ತಿಲ್ಲ. ಇದೇ ರೀತಿ ಪತ್ನಿಯ ಬಗ್ಗೆ ಪತಿ ಕೂಡ ಭಾವನೆಯನ್ನು ತಾಳ್ಕೊಳ್ಬೋದು. ಒಂದು ರೀತಿಯ ತಿರಸ್ಕಾರ. ಮಗನಿಗೆ ತಂದೆಯ ಮೇಲೆ ಕೋಪ ಉಂಟಾಗ್ಬೋದು. ತಂದೆ ನನ್ನನ್ನು ಬೇರೆಯವರನ್ನು ಪ್ರೀತಿಸ್ತಾ ಇಲ್ಲ, ತಂದೆ ನನಗೆ ಕೊಡಬೇಕಾದನ್ನು ಕೊಟ್ಟಿಲ್ಲ. ಮಗ ತಂದೆಯನ್ನು ತಿರಸ್ಕರಿಸಬಹುದು ಮತ್ತು ತಂದೆಗೆ ನೋವು ತರಬಹುದು. ಇದು ನಮ್ಮ ಕುಟುಂಬದೊಳಗೆ ಯಾವಾಗಲೂ ಆಗ್ತದೆ. ಮತ್ತು ಇಂತಹ ತಿರಸ್ಕಾರದಿಂದ ನೊಂದವರಾಗಿ ನಾವು ಬಹಳಷ್ಟು ಸಮಯ ನೊಂದುಕೊಂಡು ಬೇಸರಿಸ್ತಾ ನಮ್ಮ ಜೀವನ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಪ್ರಿಯರೇ, ನಾವು ನೋಡ್ತೇವೆ ಸಮಾಜದೊಳಗೆ ಅನೇಕ ರೀತಿಯ ತಿರಸ್ಕಾರವನ್ನು ನಾವು ನೋಡ್ತೇವೆ. ಮೇಲ್ಜಾತಿಯವರು ಕೆಳ ಜಾತಿಯನ್ನು ತಿರಸ್ಕರಿಸ್ತಾರೆ. ಆಫೀಸುಗಳಲ್ಲಿ ದೊಡ್ಡ ದೊಡ್ಡ ಜನರು ಇದ್ದರೆ ಮೇಲಿನ ಕುಲದವರು ಅಲ್ಲಿ ಒಬ್ಬ ಕೀಳು ಕುಲದವನು ಅಲ್ಲಿ ಆಫೀಸ್ಗೆ ಬಂದರೆ ಆತನನ್ನು ತಿರಸ್ಕರಿಸ್ತಾರೆ. ನೀನು ಕೀಳು ವರ್ಗದವನು ಅಂತ ಹೇಳ್ತಾರೆ. ಮತ್ತು ಆ ನೋವನ್ನು ಸಹಿಸಿಕೊಳ್ಳಿಕ್ಕೆ ಬಹಳ ಕಷ್ಟ. ನಾವು ಕೆಲಸದ ಸ್ಥಳದಲ್ಲಿ ನನ್ನನ್ನು ಮೆಚ್ಚಿಕೊಳ್ಳದ ನನ್ನ ಗೆಳೆಯರು ಅಥವಾ ಸಹಪಾಠಿಗಳು ನನ್ನನ್ನು ತಿರಸ್ಕರಿಸಿದ ಅನುಭವ ನಿಮಗೆ ಕೆಲವರಿಗಾದರೂ ಇರಬಹುದು. ಹೀಗೆ ಪ್ರಿಯರೇ, ನಾವು ಅನೇಕ ಬಾರಿ ಸಮಾಜದಲ್ಲಿ ಕೂಡ ನಮ್ಮ ತಿರಸ್ಕಾರವನ್ನು ನಾವು ಅನುಭವಿಸಿದ್ದನ್ನು ನಾವು ನೋಡ್ತೀವಿ. ಇವತ್ತು ತಿರಸ್ಕಾರ ನಮ್ಮ ಜೀವನದ ಅನುಭವ ಆದಾಗ ನಾವು ಏನೆಲ್ಲ ಮಾಡಲಿಕ್ಕಿದೆ? ಮೊದಲನೇದಾಗಿ ನಾವು ಯೇಸುವನ್ನು ತಿರಸ್ಕರಿಸಿದ್ದೀವಾ ಅಥವಾ ತಟಸ್ಥ ಭಾವನೆ ಹೊಂದಿದವರು ಎಂಬುದಾಗಿ ನಾವು ಪರೀಕ್ಷಿಸಿ ನೋಡಬೇಕು. ಯೇಸುವನ್ನು ನಾವು ಮನಸಾರೆ ಪ್ರೀತಿಸಬೇಕು. ಯೇಸುವಿನ ಮಾತುಗಳಂತೆ ನಡೆಯುವಾಗ ನಮಗೆ ಜೀವ ಸಿಕ್ಕುತ್ತೆ. ಇದನ್ನು ನಾವು ಮರೆಯಬಾರದು. ಯೇಸು ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ನಾವು ತಿರಸ್ಕಾರದ ಅನುಭವವನ್ನು ಪಡೆದಾಗ ಆ ನೋವುಗಳನ್ನು ಯಾರ ಬಳಿಗೆ ತರಬಹುದು? ಇದನ್ನು ನಾವು ಯೋಚಿಸೋಣ ಪ್ರಿಯರೇ. ಯೇಸು ಮಾತ್ರ ಈ ನೋವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಯಾಕೆಂದರೆ ಅವರು ಕೂಡ ತಿರಸ್ಕೃತರಾಗಿದ್ದರು ಮತ್ತು ಆ ತಿರಸ್ಕಾರ ಅವರ ಜೀವನದಲ್ಲಿ ಅತಿಯಾಗಿ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆನೇ ನಮಗೆ ಅಸಹ್ಯ ಉಂಟಾಗ್ತದೆ. ನಮ್ಮಲ್ಲಿ ಕೆಲವೊಂದು ಕೇಡುಗಳು ತುಂಬ ಆಳವಾಗಿ ಬೇರೂರಿರಬಹುದು. ಯಾವುದು? ಕೆಲವರಿಗೆ ಕುಡಿಯುವ ಅಭ್ಯಾಸ, ಕೆಲವರಿಗೆ ಲೋಭ, ಕೆಲವರಿಗೆ ಶಾರೀರಿಕ ವ್ಯಾಮೋಹ, ಕೆಲವರಲ್ಲಿ ವಿಪರೀತ ಕೋಪ, ಕೆಲವರು ಸುಳ್ಳಾಡುವುದು, ಕೆಲವರು ಬೇರೆಯವರ ವಿಷಯ ಒಳ್ಳೆಯದು ಮಾತಾಡಲಿಕ್ಕೆ ಇಲ್ಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೋಗ ಇರುತ್ತದೆ. ಮನಸ್ಸು ಎಷ್ಟು ಮಾಡಿದರೂ ಕೂಡ ಇದನ್ನು ಬಿಡಬೇಕು, ಇದನ್ನು ಬಿಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಪ್ರಿಯರೇ. ಆದರೆ ನಾವು ಇವತ್ತು ಗ್ರಹಿಸಿಕೊಳ್ಬೇಕು, ನಮ್ಮ ಜೀವವೇ ನಮ್ಮನ್ನು ತಿರಸ್ಕರಿಸುವಾಗ, ನಮ್ಮೊಳಗೆ ನಾವು ದುಃಖ ಪಡುತ್ತಿರುವಾಗ, ಆ ದುಃಖದಿಂದ ಮತ್ತೆ ಮತ್ತೆ ಕುಡಿತ, ಮತ್ತೆ ಮತ್ತೆ ಲೋಭ, ಮತ್ತೆ ಮತ್ತೆ ತಪ್ಪುಗಳನ್ನು, ಬೇರೆ ಬೇರೆ ರೀತಿಯ ಪಾಪಗಳಿಗೆ ನಾವು ಬಲಿಯಾಗುವಾಗ ಅದರಿಂದ ಬಿಡುಗಡೆ ಯಾರು ಕೊಡ್ತಾರೆ? ಯೇಸು ಮಾತ್ರ. ನನ್ನ ಜೀವವೇ ನನ್ನನ್ನು ತಿರಸ್ಕರಿಸ್ತದೆ, ಆದರೆ ಯೇಸು ನನ್ನ ನೋವನ್ನು ಬಲ್ಲವರಾಗಿದ್ದಾರೆ. ಇವತ್ತಿನ 2ನೇ ವಾಕ್ಯದಲ್ಲಿ ನಾವು ಸುಂದರವಾಗಿ ಕೇಳಿದೆವು, ಸಂತ ಪೌಲರು ಎಷ್ಟು ನೋವುಗಳನ್ನು ಅನುಭವಿಸಿದ್ದರು. ಮತ್ತು ಸಂತ ಪೌಲರು ದೇವರ ಆ ವಾಕ್ಯವನ್ನು ಚೆನ್ನಾಗಿ ಅರಿತುಕೊಂಡು ನಿನ್ನ ವೀಕ್ನೆಸ್, ನಿನ್ನಲ್ಲಿ ಇರುವ ಕೊರತೆ ಏನಿದೆ, ಈ ಮೂಲಕವಾಗಿ ನನ್ನ ಶಕ್ತಿ ನಿನ್ನಲ್ಲಿ ಪ್ರದರ್ಶಿತವಾಗುವುದು. ಅಂತೆಯೇ ನಾವು ಯಾವಾಗ ಅತೀ ದುರ್ಬಲರಾಗಿರ್ತೇವೆ ಆವಾಗ ದೇವರ ಸಹಾಯವನ್ನು ಬೇಡಿಕೊಂಡಾಗ ದೇವರ ಶಕ್ತಿ ನಮ್ಮಲ್ಲಿ ಬೆಳೆದು ನಾವು ಪ್ರಬಲರಾಗುತ್ತೇವೆ. ಕೊನೆಯದಾಗಿ ಆತ್ಮೀಯರೇ, ತಿರಸ್ಕೃತ ವರ್ಗದವರಿಗಾಗಿ ನಾವು ದುಡಿಯಲು, ಸೇವೆ ಮಾಡಲು ಮುಂದೆ ಬರಬೇಕು. ಯಾರು ತಿರಸ್ಕೃತ ವರ್ಗದವರು? ಜಾತಿ, ಮತ, ಧರ್ಮದಿಂದ ಭೇದ ಭಾವ, ವರ್ಣದಿಂದ ಭೇದ ಭಾವ, ಭಾಷೆಯಿಂದ ಭೇದ ಭಾವಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ಇದೆ. ಆದ್ದರಿಂದ ನಾವು ಇಂಥ ನೋವುಗಳನ್ನು ಅನುಭವಿಸ್ತೇವೆ. ಯಾವಾಗ ದೊಡ್ಡ ಪಂಗಡ ಯಾರಿದೆ, ಒಂದೇ ಭಾಷೆ ಮಾತಾಡಿದವರು ಅವರ ಭಾಷೆ ಮಾತಾಡುವಾಗ ಅಥವಾ ಬೇರೆಯವರನ್ನು ತಿರಸ್ಕರಿಸುವಾಗ,
ಜಾತಿ ಮತ ಭೇದದಿಂದ ನಮ್ಮನ್ನು ನಾವೇ ಅನುಭವದಲ್ಲಿ ಇರ್ತೀವಿ, ನಾವು ತಿರಸ್ಕೃತರಾಗುತ್ತೇವೆ. ನಾನು ಕ್ರೈಸ್ತನು ಎಂಬುದಕ್ಕಾಗಿ ಅನೇಕ ಮಂದಿ ನನ್ನನ್ನು ತಿರಸ್ಕರಿಸಬಹುದು. ಹೀಗೆ ಅನೇಕ ರೀತಿಯ ತಿರಸ್ಕಾರಕ್ಕೆ ಒಳಗಾಗ್ತೇವೆ. ಆವಾಗ ನಾವು ನೆನಪಿಟ್ಕೊಳ್ಬೇಕು, ಯೇಸು ತಿರಸ್ಕೃತರಾದವರ ಪಕ್ಷದಲ್ಲಿದ್ದಾರೆ. ಯಾರು ನೋವನ್ನು ಅನುಭವಿಸ್ತಾರೆ ಅವರ ಪಕ್ಷದಲ್ಲಿ ದೇವರಿದ್ದಾರೆ. ನನಗೆ ಒಂದು ಘಟನೆ ನೆನಪಾಗುತ್ತದೆ. 2ನೇ ಮಹಾಯುದ್ಧ ಕಾಲದಲ್ಲಿ ಪ್ರಿಯರೇ, ಇದು ಜರ್ಮನಿಯಲ್ಲಿ ನಡೆದ ಘಟನೆ. ಆ ಸಮಯದಲ್ಲಿ ಹಿಟ್ಲರ್ ಎಂಬಾತ ಸರ್ವಾಧಿಕಾರಿ ಡಿಕ್ಟೇಟರ್, ಆತನು ಯಹೂದ್ಯರನ್ನು ಕಂಡಲ್ಲಿ ಹಿಡಿದು ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಹೇಳ್ತಾರೆ, ಅವರಿಗೆ ಶಿಕ್ಷೆಗೆ ಒಳಪಡಿಸುವ ಸ್ಥಳ, ಗ್ಯಾಸ್ ಚೇಂಬರ್ ಇತ್ತು, ಗುಂಡಿನಿಂದ ಕೊಂದು ಹಾಕುವುದು, ಭಯ ಹುಟ್ಟಿಸಿ ಕೊಂದು ಹಾಕುವುದು, ವಿಪರೀತ ಕಷ್ಟಗಳನ್ನು ಕೊಟ್ಟು ಕೊಂದು ಹಾಕುವುದು, ಈ ರೀತಿಯಾಗಿ ಕಷ್ಟಗಳನ್ನು ಕೊಡುತ್ತಿರುವ ಆ ಸಂದರ್ಭದಲ್ಲಿ ಒಂದು ದಿವಸ ಒಂದು ಚರ್ಚ್ನಲ್ಲಿ ಪ್ರೇಯರ್ ನಡೆಯುತ್ತಿತ್ತು. ಆ ಪ್ರಾರ್ಥನೆ ವೇಳೆ ಆತ್ಮೀಯರೇ, ಕ್ರೈಸ್ತರ ನಡುವೆ ಅನೇಕ ಯಹೂದ್ಯರು ಕೂಡ ಬಂದು ಸೇರಿಕೊಂಡಿದ್ದರು. ಈ ಯಹೂದ್ಯರು ಕೂಡ ಕಥೋಲಿಕ ಕ್ರೈಸ್ತರ ನಡುವೆ ಸೇರಿಕೊಂಡಿದ್ದಾರೆ ಎಂಬ ಸುದ್ದಿ ಪೊಲೀಸರಿಗೆ, ಸೈನ್ಯದವರಿಗೆ ಗೊತ್ತಾದಾಗ ಅವರು ಬಂದೂಕುದಾರಿಗಳು ಅನೇಕರು ಚರ್ಚ್ನೊಳಗೆ ಒಂದೇ ಸಲ ನುಗ್ಗುತ್ತಾರೆ. ಚರ್ಚ್ನಲ್ಲಿ ಮುಂದೆ ನಿಂತು, ಇಲ್ಲಿ ಯಾರು ಯಹೂದ್ಯರಿದ್ದಾರೆ ಲೈನ್ ಮಾಡಿ ಹೊರಗೆ ಹೋಗಿರಿ ಅಂತ ಹೇಳ್ತಾರೆ. ಆವಾಗ ಅಲ್ಲಿದ್ದ ಯಹೂದ್ಯರು ತಲೆ ತಗ್ಗಿಸಿಕೊಂಡು ಮೆಲ್ಲಗೆ ನಡೆದು ಗುಡಿಯ ಹೊರಗೆ ಹೋಗಿ ಸಾಲಾಗಿ ನಿಲ್ಲುತ್ತಾರೆ. ಪ್ರಿಯರೇ, ಸೈನಿಕರು ಹೊರಗೆ ಹೋಗ್ತಾರೆ. ಸಂದರ್ಭದಲ್ಲಿ ಪೂಜೆ ಮುಂದುವರಿಯಿತು. ಪೂಜೆ ಮುಂದುವರಿಯುವಾಗ ಒಬ್ಬ ಪೀಠ ಸೇವಕ ಗಟ್ಟಿಯಾಗಿ ಹೇಳ್ತಾನೆ, ಇಲ್ಲಿ ಯೇಸು ಇಲ್ಲ, ಯೇಸು ಇಲ್ಲ, ಇಲ್ಲಿ ಯೇಸು ಅವರ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಿಯರೇ, ನಮಗಿದು ಅರ್ಥ ಆಗಬೇಕು. ತಿರಸ್ಕೃತರಾದ ವರ್ಗದವರು ಜನರು, ಅದು SC ST ಆಗ್ಬೋದು, ಕೀಳುವರ್ಗದವರು ಅಂತ ಸಮಾಜ ಪರಿಗಣಿಸ್ತಾರೆ, ಅಂಥವರಾಗ್ಬೋದು, ಅಥವಾ ಭಾಷೆಯಿಂದ, ಅಥವಾ ನಮ್ಮ ಕುಲದಿಂದ, ಅಥವಾ ನಮ್ಮ ಜೀವಿಸುವ ಪ್ರದೇಶ, ಇವುಗಳಿಂದ ಅನೇಕ ರೀತಿಯಿಂದ ನಾವು ತಿರಸ್ಕೃತರಾಗುತ್ತೇವೆ. ತಿರಸ್ಕಾರ ಮಾಡುವವರು ನೆನಪಿಸ್ಕೊಳ್ಬೇಕು, ತಿರಸ್ಕೃತರಾದವರ ಜೊತೆ ಯೇಸು ಇದ್ದಾರೆ, ಅವರ ಜೊತೆ ಇರುವುದಿಲ್ಲ. ಆದ್ದರಿಂದ ಇವತ್ತು ನಾವು ಈ ಎಲ್ಲ ವಿಷಯಗಳನ್ನು ಯೇಸು ನಮಗೆ ತಿಳಿಯಪಡಿಸುವಾಗ ನಮ್ಮ ಜೀವನದಲ್ಲಿ ನಾವು ಪಡೆಯುವ ಕೆಲವೊಂದು ಅನುಭವಗಳು, ನಾವು ಯೇಸುವಿನ ಬಗ್ಗೆ ಎಂದೂ ಯೇಸುವನ್ನು ತಿರಸ್ಕರಿಸುವುದು ಬೇಡ, ತಟಸ್ಥರಾಗುವುದು ಕೂಡ ಬೇಡ. ಬದಲಾಗಿ ನಾವು ಪಾಸಿಟಿವ್, ಸಕಾರಾತ್ಮಕವಾಗಿ ಸ್ಪಂದಿಸಿ ಯೇಸುವಿನ ವಾಕ್ಯಗಳನ್ನು ಕೇಳಲಿಕ್ಕೆ ನಾವು ಸದಾ ಸಿದ್ಧರಾಗೋಣ. ನಮ್ಮ ಜೀವನದಲ್ಲಿ ನಮ್ಮದೇ ತಪ್ಪುಗಳ ಮುಖಾಂತರ ನನ್ನ ಜೀವವೇ ನನ್ನನ್ನು ತಿರಸ್ಕರಿಸುವುದಾದರೆ ಇದಕ್ಕೂ ನಾವು ಪಶ್ಚಾತ್ತಾಪಪಟ್ಟು ಯೇಸುವಿನಲ್ಲಿ ಕೇಳಿಕೊಳ್ಳೋಣ, ನಾನೇನು ಮಾಡಬೇಕು? ನನ್ನ ಕುಟುಂಬ ಅಥವಾ ನನ್ನ ಸಮಾಜ ನನ್ನನ್ನು ತಿರಸ್ಕರಿಸುವುದಾದರೆ ಇದಕ್ಕಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಇಂಥ ನೋವುಗಳನ್ನು ಸಹಿಸಿಕೊಳ್ಳಲು, ಪ್ರತಿಭಟಿಸಲು ಬೇಕಾದ ಶಕ್ತಿಗಾಗಿ ನಾವು ಬೇಡಿಕೊಳ್ಳೋಣ. ಮತ್ತು ಒಂದು ವಿಷಯ ನಾವು ಮರೆಯುವುದು ಬೇಡ, ಯಾವಾಗಲೂ ದೇವರು ತಿರಸ್ಕೃತರಾದವರ ಪಕ್ಷದಲ್ಲಿ ಇದ್ದಾರೆ, ನೋವುಂಡವರ ಪಕ್ಷದಲ್ಲಿ ಇದ್ದಾರೆ. ಅವರ ಕಡೆಗೆ ಯೇಸು ತನ್ನ ಗಮನವನ್ನು ತಿರುಗಿಸಿ ಅವರನ್ನು ಮೇಲಕ್ಕೆ ಎತ್ತುತ್ತಾರೆ. ಆದ್ದರಿಂದ ಯಾರನ್ನೂ ನಾವು ತಿರಸ್ಕರಿಸದೆ, ಎಲ್ಲಿ ಸತ್ಯವಿದೆಯೋ ಅವರನ್ನೆಲ್ಲ ಪ್ರೀತಿಯಿಂದ ಬೆಂಬಲಿಸಿ ಅವರನ್ನು ಮೇಲಕ್ಕೆ ತಂದು ಸದಾ ಸನ್ನದ್ಧರಾಗೋಣ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು ಪ್ರಭು ಯೇಸುವಿನ ಮುಖಾಂತರ ದೇವರು ನಮಗೆ ನೀಡಿದ ವಿಶ್ವಾಸವನ್ನು ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೊಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು.
ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಕಷ್ಟ ನೋವುಗಳು ಅನೇಕ ಬಾರಿ ನಮ್ಮನ್ನು ದುಃಖಕ್ಕೆ ಒಳಪಡಿಸುತ್ತವೆ. ನಾವು ನಿರಾಶರಾಗ್ತೇವೆ. ಇವತ್ತಿನ ದಿವಸ ಪ್ರಭು ಸ್ವತಃ ತಿರಸ್ಕೃತರಾದರು, ನೋವನ್ನುಂಡರು ಎಂಬುದನ್ನೇ ಮನಸ್ಸಿಗೆ ತಂದುಕೊಂಡು ನಮಗಿರುವ ನೋವುಗಳನ್ನು, ಚಿಂತೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಭಕ್ತಿ ಭಾವದಿಂದ ಇವಾಗ ಪ್ರಭು ದೇವರಲ್ಲಿ ಅರ್ಪಿಸೋಣ. ನಿಮ್ಮ ಉತ್ತರ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ಕಥೋಲಿಕ ಧರ್ಮಸಭೆಯನ್ನು ನಡೆಸುತ್ತಿರುವ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾ ಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು ಹಾಗೂ ಧರ್ಮಗುರುಗಳು ಪ್ರಭು ಯೇಸುವೆ ತಮ್ಮನ್ನು ಆರಿಸಿದ್ದಾರೆಂಬುದನ್ನು ಮನದಲ್ಲಿಟ್ಟು ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರಲು ಹಾಗೂ ತಮ್ಮ ಸೇವಾ ಕಾರ್ಯಗಳನ್ನು ಒಬ್ಬ ರಾಜನಾಗಿ, ಪ್ರವಾದಿಯಾಗಿ, ಗುರುವಾಗಿ ನಿಷ್ಠೆಯಿಂದ ಮಾಡಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ಅಂತೆಯೇ ದೇವರ ಸೇವೆಗೆ ಕರೆಯಲ್ಪಟ್ಟ ಧಾರ್ಮಿಕ ಸಹೋದರ ಸಹೋದರಿಯರು ದೀಕ್ಷಾಸ್ಥಾನ ಸಂಸ್ಕಾರದ ಮೂಲಕ ಪಡೆದ ಕೃಪಾಶೀರ್ವಾದಗಳಿಂದ ತಮ್ಮ ಸೇವಾ ಕಾರ್ಯಗಳನ್ನು ದೀನದಲಿತರ ರಕ್ಷಣೆಗಾಗಿ ಅರ್ಪಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ದೀಕ್ಷಾಸ್ಥಾನ ಪಡೆದ ನಾವೆಲ್ಲರೂ ಜನರ ಸೇವೆಯೇ ದೇವರ ಸೇವೆ ಎಂದು ನೆನೆದು ಈ ಸಂಕಷ್ಟ ಕಾಲದಲ್ಲಿ ನೊಂದಿರುವ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನು ನೀಡಿ ಅವರಿಗೆ ಪ್ರಭು ಯೇಸುವಿನ ನಾಮದಲ್ಲಿ ಸಾಂತ್ವನ ನೀಡಲು ಬೇಕಾದ ಆಶೀರ್ವಾದಗಳನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ಕರೆಯಲ್ಪಟ್ಟವರು ಅನೇಕರು, ಆದರೆ ಆರಿಸಲ್ಪಟ್ಟವರು ಕೆಲವರು ಎಂಬಂತೆ ನಾವು ದೇವರ ಸೇವೆಗೆಂದು ಆರಿಸಲ್ಪಟ್ಟವರಾಗಿದ್ದೇವೆ. ನಮ್ಮ ವಾಸಸ್ಥಳದಲ್ಲಿ ನೆಲೆಸಿರುವ ಎಲ್ಲ ಬಡವರಿಗೆ, ರೋಗದಿಂದ ನರಳುವವರಿಗೆ ಮತ್ತು ಕಷ್ಟದಿಂದ ನರಳುತ್ತಿರುವವರಿಗೆ ಸೇವೆ ಮಾಡಲು ಬೇಕಾದ ಕೃಪೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಕರುಣಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ಕೊರೋನಾ ರೋಗದಿಂದ ನರಳುತ್ತಿರುವ ಅನೇಕ ಯಾಜಕ ವರ್ಗದವರು, ಧಾರ್ಮಿಕ ಸಹೋದರ ಸಹೋದರಿಯರು, ಕ್ರೈಸ್ತ ಭಕ್ತರು ಮತ್ತು ಅಕ್ರೈಸ್ತರು ಎಲ್ಲರೂ ಸಹ ಈ ರೋಗದಿಂದ ನಿವಾರಣೆಯಾಗಿ ಮುಕ್ತಿ ಹೊಂದಲು ಬೇಕಾದ ವಿಶ್ವಾಸ ಮತ್ತು ನಂಬಿಕೆಯನ್ನು ದಯಾಮಯ ದೇವರು ಕರುಣಿಸಲೆಂದು ಪ್ರಾರ್ಥಿಸೋಣ. ಕರುಣಾಕರ ದಯಸಾಗರ ನೀನಾಲಿಸು ಈ ಮೊರೆಯ. ಕೆಲವು ಕ್ಷಣ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸೋಣ. ನಮ್ಮ ಎಲ್ಲ ಕಥೋಲಿಕ ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಯಾರೊಬ್ಬರೂ ವಿಶ್ವಾಸವನ್ನು ಕಳೆದುಕೊಳ್ಳದೆ ಯೇಸುವಿನಲ್ಲಿ ವಿಶ್ವಾಸದಲ್ಲಿ ದೃಢ ಹೊಂದಲಿ.
ಎಂಬುದಾಗಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ, ಯುವಕರಿಗಾಗಿ ಪ್ರಾರ್ಥಿಸೋಣ. 2 ವರ್ಷವೂ ಕಳೆದ ವರ್ಷ ಹಾಗೂ ಈ ವರ್ಷ ಕೂಡ ಎಲ್ಲವೂ ಅನಿಶ್ಚಿತವಾಗಿದ್ದು ವಿದ್ಯಾಭ್ಯಾಸವನ್ನು ಅವರು ಕಳೆದುಕೊಂಡಿದ್ದಾರೆ. ನಮ್ಮ ಜೀವನ ಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಮರಳಿ ಬರಲಿ, ಶಾಲೆಗಳು ತೆರೆಯಲಿ, ಕಾಲೇಜುಗಳು ನಡೆಯಲಿ, ಎಲ್ಲ ಮಕ್ಕಳಿಗೆ, ಯುವಕ ಯುವತಿಯರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುವಂತಾಗಲಿ ಎಂದು ಪ್ರಾರ್ಥಿಸೋಣ. ಕೊರೋನಾ 3ನೇ ಅಲೆ ಬರುತ್ತದೆ ಎಂದು ಈವಾಗಲೇ ನಮಗೆ ತಿಳಿಸಿದ್ದಾರೆ. ಹೀಗಿರುವಾಗ ದೇವರೇ ನಮ್ಮ ಮೇಲೆ ಕರುಣೆಯಾಗಿರಿ. ನಮ್ಮ ದೇಶದಲ್ಲಿ ಇದನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲು ನಮಗೆ, ನಮ್ಮ ಸರ್ಕಾರಕ್ಕೆ ಬುದ್ಧಿ ಕೊಡಿರಿ, ಶಕ್ತಿ ಕೊಡಿರಿ ಎಂದು ಪ್ರಾರ್ಥಿಸೋಣ. ರೋಗವನ್ನು ನಮ್ಮಿಂದ ನಿವಾರಿಸಿರಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಈ ಕೆಲವೊಂದು ಬೇಡಿಕೆಗಳನ್ನು ಭಕ್ತಿ ಭಾವದಿಂದ ನಿಮಗೆ ಅರ್ಪಿಸ್ತಾ ಇದ್ದೇವೆ. ನಮ್ಮ ಮೇಲೆ ಕರುಣೆಯಾಗಿರಿ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಯಾವುದೇ ಕಷ್ಟಕ್ಕೆ, ನೋವಿಗೆ ನಾವು ಒಳಗಾಗದಂತೆ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿ ಬೆಳೆಯುವಂತೆ ನಮ್ಮನ್ನು ಹರಸಿರಿ ಎಂದು ಬೇಡುತ್ತೇವೆ. ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ನಾಮಕ್ಕೆ ನಾವು ಸಮರ್ಪಿಸುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವರ್ಗೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಏರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಈಗ ಪದಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮೌನದಲ್ಲಿ ಹೋಸನ್ನ ಪ್ರಭುವಿನ ನಾಮದಲ್ಲಿ. ಬರುವವರು ಸ್ತುತಿಗೆ ಪಾತ್ರರು. ಭವನದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಿಮ್ಮ ಅಪಾತ್ರ ಸೇವಕನಾಗಿರುವ ನನ್ನೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ.
ದೇವರ ಪೂಜ್ಯ ಕನ್ಯಾ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮೆಲ್ಲ ಪ್ರಾರ್ಥನೆಗಳನ್ನು, ನಮ್ಮ ಎಲ್ಲ ನೋವುಗಳನ್ನು ದೇವರ ಬಳಿಗೆ ತರೋಣ. ಯೇಸುವಿನ ಮುಖಾಂತರ ತಂದೆ ದೇವರಿಗೆ ಸಮರ್ಪಿಸೋಣ. ಹಾಗೂ ಈ ಪೂಜ್ಯ ಯೇಸುವಿನ ಶರೀರ ಮತ್ತವನ್ನು ಸ್ವೀಕರಿಸಲು, ಶರೀರ ಮತ್ತು ರಕ್ತವನ್ನು ಸ್ವೀಕರಿಸಲು ನಾವೀಗ ಸಿದ್ಧತೆ ಮಾಡೋಣ. ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ಇಗೋ ಪ್ರಭು ಯೇಸು ಕ್ರಿಸ್ತರು, ಇಗೋ ದೇವರ ಕುರಿಮರಿ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ನಮಗಾಗಿ ಕರುಣೆಯ ಪ್ರಾರ್ಥನೆ. ಸರ್ವಶಕ್ತ ಕರುಣಾಮಯ ತಂದೆಯಾದ ದೇವರೇ, ನಿಮ್ಮ ಕರಗಳು ನಿಮ್ಮ ಪ್ರಜೆಗಳಾದ ನಮ್ಮನ್ನು ರಕ್ಷಿಸಲು, ನಿಮ್ಮ ಕಿವಿಗಳು ನಮ್ಮ ಅರ್ಥನಾದದ ಮೊರೆಯನ್ನು ಆಲಿಸಲು ಹಾಗೂ ನಮ್ಮ ವೇದನೆಯನ್ನು ಪರಿಹರಿಸಲು ನೀವು ಸದಾ ಸಿದ್ಧರೆಂದು ನಮಗೆ ವಾಗ್ದಾನಗೈದಿದ್ದೀರಿ. ಕರುಣಾಳು ತಂದೆಯೇ, ಜಗತ್ತಿನಾದ್ಯಂತ ಅತಿ ವೇಗದಿಂದ ಹಬ್ಬುತ್ತಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಪರಿಣಾಮದಿಂದಾಗಿ ನಿಮ್ಮ ಮಕ್ಕಳಾದ ನಾವು ಭಯದ ನೆರಳಿನಲ್ಲಿ ದಿನದೂಡುತ್ತಿದ್ದೇವೆ. ಪ್ರಭುವೇ, ನಿಮ್ಮ ಶಕ್ತಿಯನ್ನು ಕಳುಹಿಸಿ ಈ ಭಯದ ಮತ್ತು ನಿರಾಶೆಯ ಕಾರ್ಮೋಡವನ್ನು ದೂರವಾಗಿಸಿ ಶಾಂತಿ ನೆಮ್ಮದಿಯನ್ನು ನಮ್ಮ ಮನಗಳಲ್ಲಿ ಉಂಟು ಮಾಡಿರಿ. ಈ ವಿಷಮ ಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಈ ಮೂಲಕ ನಿಮ್ಮ ಮಕ್ಕಳು ಭಯರಹಿತ ಬದುಕನ್ನು ಕಟ್ಟಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆಯೇ. ದಯಾಮಯ ತಂದೆಯೇ, ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸಬಲ್ಲ ಅತಿ ಅದ್ಭುತ ವೈದ್ಯರು ನೀವಾಗಿದ್ದೀರಿ. ಈ ಮಹಾಮಾರಿಯಿಂದ ಪೀಡಿತರಾಗಿ ಬಾಧೆ ಪಡುತ್ತಿರುವ ರೋಗಿಗಳಿಗೆ ನಿಮ್ಮ ಮಿತಿ ಇಲ್ಲದ ಪ್ರೀತಿಯಿಂದ ಸ್ವಾಸ್ಥ್ಯವನ್ನು ಹಾಗೂ ರೋಗಿಗಳ ಕುಟುಂಬದವರಿಗೆ ಧೈರ್ಯವನ್ನು ನೀಡಿ ಸೋಂಕಿನಿಂದ ಇಹಲೋಕ ಜಯಿಸಿದವರಿಗೆ ಸ್ವರ್ಗ ರಾಜ್ಯವನ್ನು ದಯಪಾಲಿಸಿರಿ ಸ್ವಾಮಿ. ತಮ್ಮವರ ಅಗಲುವಿಕೆಯಿಂದ ನೊಂದ ಮನಸ್ಸುಗಳಿಗೆ ಸಾಂತ್ವನವನ್ನು ಕರುಣಿಸಿ ರೋಗಿಗಳ ಸೇವೆ ಮಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿಗಳಿಗೆ ನಿಮ್ಮ ರಕ್ಷೆಯನ್ನು ಮತ್ತು ಸಾಮರ್ಥ್ಯವನ್ನು ನೀಡಿರಿ. ಸರ್ವವನ್ನು ಪವಿತ್ರೀಕರಿಸುವ ಮತ್ತು ಜ್ಞಾನದ ಭಂಡಾರವಾದ ಪವಿತ್ರಾತ್ಮರೇ, ನಿಮ್ಮ ಸಪ್ತವರಗಳಲ್ಲಿ ಒಂದಾದ ಜ್ಞಾನವನ್ನು ಕೊರೋನಾ ರೋಗಕ್ಕೆ ಔಷಧವನ್ನು ಸಂಶೋಧನೆ ಮಾಡುವುದರಲ್ಲಿ ನಿರತರಾದ ವಿಜ್ಞಾನಿಗಳಿಗೆ ನೀಡಿ ಅವರ ಸಂಶೋಧನೆಯಲ್ಲಿ ಅವರು ಯಶಸ್ಸು ಸಾಧಿಸುವಂತೆ ಮಾಡಿರಿ. ಈ ಮೂಲಕ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕೆ ಅಗತ್ಯವಿರುವ ಒಂದು ಪರಿಣಾಮಕಾರಿ ಔಷಧವನ್ನು ನಿಮ್ಮ ದಿವ್ಯ ಮಾರ್ಗದರ್ಶನದಲ್ಲಿ ಅವರು ಆವಿಷ್ಕರಿಸುವಂತಾಗಲಿ. ಜಗತ್ತಿನ ಪ್ರತಿ ದೇಶದ ಆಡಳಿತ ಮಾರ್ಗವು ತನ್ನ ದೇಶದ ಹಾಗೂ ಪ್ರಜೆಗಳ ಒಳಿತಿಗಾಗಿ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರ ಅಂತರಾತ್ಮವನ್ನು ಜಾಗೃತಿಗೊಳಿಸಿರಿ ತಂದೆಯೇ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ಎಂದು ಹೇಳಿದ ನಿಮ್ಮ ನುಡಿಗಳನ್ನು ನಾವಿಂದು ನೆನಪಿಸಿಕೊಳ್ಳುತ್ತೇವೆ ಪ್ರಭುವೇ. ಸರೋವರದಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿಯದ್ದ ಸಮಯದಲ್ಲಿ ನಿಮ್ಮ ಶಿಷ್ಯರು ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದು ಬೇಡಿದಂತೆ ನಾವಿಂದು ಕಣ್ಣೀರಿಟ್ಟು ನಿಮ್ಮ ನೆರವು ಬೇಡುತ್ತಿದ್ದೇವೆ. ಪ್ರಭು, ನಮ್ಮನ್ನು ರಕ್ಷಿಸಿರಿ. ಈ ಭಯದ ಹಾಗೂ ಕಷ್ಟದ ಸಮಯದಲ್ಲಿ ಪ್ರಭುವೇ, ನಿಮ್ಮ ಮಕ್ಕಳಾದ ನಾವು ಆತಂಕಕ್ಕೆ ಒಳಗಾಗದಂತೆ ನಮ್ಮನ್ನು ಮುನ್ನಡೆಸಿರಿ ಹಾಗೂ ನಮ್ಮ ಹೃನ್ಮನಗಳನ್ನು ನಿಮಗೆ ಸಮರ್ಪಿಸಿ ಸದಾ ಕಾಲಕ್ಕೂ ನಿಮ್ಮನ್ನೇ ಆಶ್ರಯಿಸಿ ನಿಮ್ಮಲ್ಲಿಯೇ ನೈಜ ವಿಶ್ವಾಸವಿಡುವಂತೆ ಅನುಗ್ರಹಿಸಿರಿ. ಸದಾ ಕಾಲಕ್ಕೂ ಜೀವಿಸಿ ಆಳುವ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಪ್ರಭು. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ಇಂಥ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದೂ ಸ್ತುತಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಜೋಸೆಫರಲ್ಲಿ ಪ್ರಾರ್ಥನೆ. ನಮೋ ರಕ್ಷಕರ ಪೋಷಕರೇ, ಪೂಜ್ಯ ಕನ್ಯಾ ಮರಿಯಮ್ಮನವರ ಪತಿಯೇ, ಶುಭವಾಗಲಿ. ನಿಮ್ಮ ವಶಕ್ಕೆ ದೇವರು ತಮ್ಮ ಏಕೈಕ ಪುತ್ರರನ್ನು ಒಪ್ಪಿಸಿದರು. ನಿಮ್ಮಲ್ಲೇ ಮರಿಯಮ್ಮನವರು ತಮ್ಮ ಭರವಸೆ ಇಟ್ಟಿದ್ದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಜರಾದರು. ಪೂಜ್ಯ ಜೋಸೆಫರೇ, ನಮಗೂ ಸಹ ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಕೃಪೆ, ಕರುಣೆ ಮತ್ತು ಧೈರ್ಯವನ್ನು ನಮಗೆ ಪಡೆದು ನೀಡಿರಿ.
ಹಾಗೂ ಸಕಲ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೇನ್. ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ದೇವರು ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿಗೆ ಸಾಕ್ಷಿಗಳಾಗಿ ಬಾಳಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮವರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಜೈ ಕ್ರಿಸ್ತ. ಜೈ ಕ್ರಿಸ್ತ.